त्रिजगत स्वामी जिनेन्द्र सिद्ध शिवलोकाराध्य सर्वज्ञ शंभो जगन्नाथ जगत पितामह श्रीकांत वाणीश विष्णुजितानंग दिनेश पश्चिम समुद्राधीश्वर वेगदिं निजमुंतो हृदयाणुवे तड़विदे रत्नाकराधीश्वर। 1000 से आदिनाथ भगवान की जय, 1000 से पार्श्वनाथ भगवान की जय, 3 कम 9 करोड़ मुनिराजों की जय, आचार्य श्री कुंतु सागर जी महाराज की जय, मुनि श्री 108 महिमा सागर जी महाराज की जय, अहिंसा परमो धर्म की जय, जिनवाणी माता की जय, मांगी तो सिद्ध क्षेत्र की जय, परम पूज्य आदि का 105 कीर्ति श्रीमती माता जी की। ಅದು ನೀವೆಲ್ಲ ಒಂದು ಉದ್ದೇಶ ತಗೊಂಡು ಬಂದಿದ್ದೀರಾ. ಆ ಉದ್ದೇಶ ಏನು ಅಂದ್ರೆ ನಮ್ಮ ಭಾಗದಲ್ಲಿ ಕೂಡ ಒಂದು ಕ್ಷೇತ್ರ ಆಗ್ಬೇಕು. ಏನಾಗ್ಬೇಕು? ಕ್ಷೇತ್ರ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಕ್ಷೇತ್ರಗಳಿವೆ. ಹಾಗೇನಿಲ್ಲ, ಶ್ರವಣಬೆಳಗೊಳ, ಧರ್ಮಸ್ಥಳ, ಬೇಲೂರು, ಕಾರ್ಕಳ, ಮೂಡುಬಿದ್ರೆ, ಮತ್ತೆ ಇದೆಲ್ಲ ಹೊರಗ, ಇವೆಲ್ಲ ಕ್ಷೇತ್ರಗಳು. ಮತ್ತೆ ನಿಮ್ಮ ಹೊಂಬೋಜುವ ಅದಾದ ನಂತರ ಕೇನಾರ್ಪುರಂ ಅಥವಾ ಸಿಂಗನಗದ್ದೆ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಆದ್ರೂ ಕೂಡ ಮಹಾರಾಜರದು ಒಂದು ಇಷ್ಟ ಇದೆ. ಏನ್ ಇಚ್ಛೆ ಇದೆ ಅಂದ್ರೆ ನಮ್ಮ ಪ್ರಾಂತದಲ್ಲಿ ಮತ್ತೆ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಮಾಡ್ಬೇಕು ಅಂತಕ್ಕಂತ ಇಚ್ಛೆ ಅವರಲ್ಲಿ ಇದೆ. ಅದ್ರ ನಂತರ ನೀವೆಲ್ಲ ಏನ್ ಮಾಡ್ಬೇಕು ಅದ್ರ ಸಲುವಾಗಿ ಸಹಕಾರ ಮಾಡ್ಬೇಕು. ಅವ್ರಿಗೆ ನೀವು ಸಹಕಾರ ಮಾಡಿದ್ರಿ ಅಂದ್ರೆ ನಿಯಮದಿಂದ, ಯಾಕಂದ್ರೆ ಯಾವ್ದು ಕೆಲಸ ದೊಡ್ಡದಿಲ್ಲ, ಪ್ರಯತ್ನ ಮಾಡ್ತು ಅಂದ್ರೆ. ಈಗ ನೋಡಿ, ನಮ್ಮ ಕನ್ನಡದಲ್ಲಿ ಪಿಕ್ಚರ್ ಈಗ ಮಾಡಿದೆ. ಯಾರು? ಪಿಕ್ಚರ್ದು. ಅಲ್ಲೇನ್ ಹೇಳ್ತಾರೆ? ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು, ಕೆತ್ತನಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲಿಗಳ ಬೀಡು ಕನ್ನಂಬಾಡಿ ನೆಲೆನಾಡು ಬೇಲೂರು ಮಳೆಬೀಡು. ಏನು ಇದು ನೋಡ್ಲಿಕ್ಕೆ ಪಿಕ್ಚರ್ ಮಾಡಷ್ಟೇ, ಆದ್ರೆ ಇದರಲ್ಲಿ ಎಷ್ಟು ತಥ್ಯ ಇದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ನೋಡಿದ್ವಿ ಅಂದ್ರೆ ಸಂಸಾರದಲ್ಲಿ ಈ ಜೀವದ ಇಷ್ಟು ಶಕ್ತಿ ಇದೆ. ಆ ಶಕ್ತಿಯ ಮಾಧ್ಯಮದಿಂದ ಈ ಜೀವ ನಾವು ಅನಾದಿ ಕಾಲದಿಂದ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇದ್ದೇವೆ ಅಂತ ಕರ್ಮಗಳನ್ನು ಕೂಡ ನಷ್ಟ ಮಾಡಿ ಮೋಕ್ಷದಲ್ಲಿ ಹೋಗ್ತಕ್ಕಂತ ಶಕ್ತಿ ಈ ಜೀವದಲ್ಲಿ ಇದೆ. ಅಂದ ನಂತರ ಸಾಮಾನ್ಯ ಏನು ವ್ಯವಹಾರಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಏನಿಲ್ಲ. ಅದ್ರ ಸಲುವಾಗಿ ಹೇಳಿದ್ರು, ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಡಿದರೆ ಅಂದ್ರೆ ನಾವು ಆಗೋದಿಲ್ಲ, ಇಷ್ಟು ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಏನಾದ್ರೂ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂದ್ರೆ ಏನ ಸಾಗದು ಕೆಲಸವು ಮುಂದೆ ಅಂದ್ರೆ ಆ ಕೆಲಸ ಮುಂದೆ ಆಗೋದೇ ಇಲ್ಲ. ಆದ್ರೆ ಪ್ರಯತ್ನ ಮಾಡ್ತು ಅಂದ್ರೆ ಈಗ ನೋಡ್ರಿ, ಸಾಧು ಸಂತರು ಸಂಮೇಶಿಕರ ಸಲುವಾಗಿ ಹೊರಡ್ತಾರೆ. ಆದ್ರೆ ದಕ್ಷಿಣದಿಂದ ಅಥವಾ ಕರ್ನಾಟಕದಿಂದ ಯಾವಾಗ ಅಲ್ಲಿ ಸಂಮೇಶಿಕಾಜಿ ಹೋಗೋದಿದೆ ನಂತರ ಅವ್ರೇನಾದ್ರೂ ವಿಚಾರ ಮಾಡಿದ್ರು, ಅಪ್ಪ 3-3.5 ಕಿಲೋಮೀಟರ್ ದೂರ ಇದೆ ಅಂದ್ರೆ ಹೆಂಗಾಗುದಾ? ಆದ್ರೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂತ ಹೋಯ್ತು ಅಂದ್ರೆ ನಿಯಮದಿಂದ ಅವರು ಆ ಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡೇ ಮಾಡ್ತಾರೆ. ಅದ್ರ ಸಲುವಾಗಿ ನಾವು ಯಾವಾಗ್ಲೂ ಕೂಡ ಪ್ರಯತ್ನ ಮಾಡಿದ್ವಿ ಅಂದ್ರೆ ಎಂತ ದೊಡ್ಡ ದೊಡ್ಡ ಕಾರ್ಯಗಳಿದ್ರು ಕೂಡ ಅವುಗಳನ್ನ ನಾವು ಸರಳ ರೂಪದಿಂದ
ಭಕ್ತಿಯಿಂದ ಮಾಡ್ತೇವೆ. ಅದಕ್ಕೆ ಅವ್ರು ಹೇಳಿದ್ರು, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರು ಶಿಲ್ಪಿ. ಯಾವುದು ಮೂರ್ತಿ ಆದಿಗಳನ್ನ ಕೆತ್ತನೆ ಮಾಡಬೇಕು ಅಂದ್ರೆ ಶಿಲ್ಪಿಗಳು ಮಾಡ್ತಾರೆ. ಯಾರು ಮಾಡ್ತಾರೆ? ಸಾಮಾನ್ಯ ಜನರ ಮಾಡೋದಿಲ್ಲ. ಅವ್ರೇನಾದ್ರೂ ತಿಳ್ಕೊಂಡ್ರು, ಅಪ್ಪ ಇದು ಕಲ್ಲು ಇಷ್ಟು ಗಟ್ಟಿ ಇದೆ ಅನ್ನಂತ ನಾವು ಇದು ಯಾವ ಪ್ರಕಾರ ಕೆತ್ತನೆ ಮಾಡೋದು ಅಂತ ಏನಾದ್ರೂ ಅವ್ರ ವಿಚಾರ ಮಾಡಿದ್ರು ಅಂದ್ರೆ ಆಗ್ತಾ ಇತ್ತಾ? ಬೇಲೂರಿರ್ಲಿ, ಹಳೆಬೀಡಿರ್ಲಿ, ಅಥವಾ ನಮ್ಮ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭಗವಾನ್ ಇರ್ಲಿ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಬಾಹುಬಲಿ ಭಗವಾನದ್ದು ಬಹಳ ಮಹತ್ವ ಇದೆ. ಶ್ರವಣಬೆಳಗೊಳದಲ್ಲಿ ಮೂರ್ತಿ ಇದೆ, ಅದಾದ ನಂತರ ವರಾಂಗದಲ್ಲಿ ಇದೆ, ಕಾರ್ಕಳದಲ್ಲಿ ಕೂಡ ಬಾಹುಬಲಿ ಮೂರ್ತಿ ಇದೆ, ಅದಾದ ನಂತರ ಗೊಮ್ಮಟಗಿರಿ ಏನ ಮಂಡ್ಯದಿಂದ ಸ್ವಲ್ಪ ಒಳಗಡೆ ಬಂತು ಅಂದ್ರೆ ಅಲ್ಲಿ ಕೂಡ ಒಂದು ಗುಡ್ಡದ ಮೇಲೆ ಒಂದು ಬಾಹುಬಲಿದು ಮೂರ್ತಿ ಇದೆ. ಅಂತ ನಂತರ ನಮ್ಮ ಕಡೆ ಎಷ್ಟು ಬಾಹುಬಲಿಗೆ ಮಹತ್ವ ಯಾಕೆ ಕೊಟ್ರು ಅಂದ್ರೆ ಅದರಲ್ಲಿ ಒಂದು ತಾತ್ಪರ್ಯ ಇದೆ. ಯಾಕಂದ್ರೆ ಚಾಮುಂಡರಾಯನ ತಾಯಿ ಯಾರು? ಕಾಳಲಾದೇವಿ. ಚಾಮುಂಡರಾಯನ ತಾಯಿ ಕಾಳಲಾದೇವಿಗೆ ಏನು ವಿಚಾರ ಬಂತು ಅಂದ್ರೆ ನನಗೆ ಸಾಕ್ಷಾತ್ ಬಾಹುಬಲಿ ದರ್ಶನ ಮಾಡಬೇಕು ಅಂತ ಯಾವಾಗ ಭಾವನೆ ಆಯಿತು. ಯಾಕಂದ್ರೆ ಕೆಲವೊಂದು ಹೇಳೋದು ತಾತ್ಪರ್ಯ ಏನಿದೆ ಅಂದ್ರೆ ಅವ್ರದ್ದು ಮೂರ್ತಿ ಏನಿದೆಯಲ್ಲ ಆ ಮೂರ್ತಿ ಅವ್ರು ಎಲ್ಲಿದ್ರೆ ಪೋದನ್ಪುರದ ರಾಜ ಇದ್ರು. ಅವರು ಎಲ್ಲಿನವರು? ಅವರು ಪೋದನ್ಪುರದ ರಾಜ ಇದ್ರು. ಅನಂತರ ಆ ಪೋದನ್ಪುರದಲ್ಲಿ ಅವ್ರದ್ದು ಬಹಳ ಹಿಂದೆ ಕೆತ್ತನೆ ಆಗಿರ್ತಕ್ಕಂಥ ಮೂರ್ತಿದು ದರ್ಶನ ಆಗುತ್ತೆ ಅಂತ ಹೇಳಿ ಅವ್ರು ಹೊರಟಿದ್ರು. ಆದರೆ ರಾತ್ರಿದು ಸ್ವಪ್ನದ ಕಾರಣದಿಂದ